ಬೇರೆ ಮಾತನಾಡ್ತಾ ಇಲ್ಲ. ಅದು ಏನಾಗುತ್ತೆ, ಕೆಲವರಿಗೆ ಗೊತ್ತಾಗಿದೆ ಪ್ರಚಾರ ಯಾವುದರಿಂದ ಸಿಗುತ್ತೆ ಅಂತ. ಅಂದ್ರೆ ಕೆಲವು ಜನರು ಏನು ಮಾಡೋದು, ದೊಡ್ಡವ್ರಿಗೆ ಬೈದ್ಬಿಟ್ರೆ ಅದು ನಾವು ಆರಾಮಾಗಿ ಪ್ರಚಾರ ಸಿಗುತ್ತೆ ಅಂತಕ್ಕಂಥ ಒಂದು ಟೆಕ್ನಿಕ್ ಅವ್ರಿಗೆ ಗೊತ್ತಾಗಿದೆ. ಆದ್ದರಿಂದ ಹಾಗೆ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ನನಗನ್ಸುತ್ತೆ ಈ ರೀತಿ ಮಾಡ್ತಾ ಹೋದ್ರು ಅಂದ್ರೆ ತಮ್ಮ ಅವನತಿಯನ್ನು ಅವರು ಬೇಗ ಕಂಡುಕೊಳ್ತಾರೆ ಅಂತ ಅನ್ಸುತ್ತೆ. ಪರ್ಮಿಷನ್ ತಗೋಬೇಕು ಆನಂದ್. ಹಾ, ಅವ್ರು ನಾಳಿನ ಊಟ ಮಾಡ್ಲಿಕ್ಕೂ ಪರ್ಮಿಷನ್ ಕೇಳ್ತಾರ, ತಗೋಬೇಕಂತ ಹೇಳ್ತಾರೆ. RSSನವರು ಮನೆಯಲ್ಲಿ ಊಟ ಮಾಡ್ಬೇಕಾಗಿತ್ತು ಅಂದ್ರೆ ಸರ್ಕಾರದ ಪರ್ಮಿಷನ್ ತಗೋಬೇಕು. ಈ ಊರಿನಿಂದ ಆ ಊರಿಗೆ ಎಲ್ಲಾದರೂ ಪ್ರವಾಸ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೂ ಪರ್ಮಿಷನ್ ಕೇಳು ಅಂತ ಹೇಳ್ತಾರೆ. ಅದೇನು ಒಂದು ಸಾರಿ ಹುಚ್ಚುಚ್ಚರಂತೆ ಮಾತಾಡೋದು, ಅದೊಂದು ಸ್ವಭಾವ ಆಗಿಬಿಟ್ಟಿರುತ್ತೆ ಕೆಲವು ಜನರಿಗೆ. ಹಾಗಿರ್ಬೋದು ಅಂತ, ಅಥವಾ ಅಂಥದ್ದೊಂದು ಏನಾದರೂ ರೋಗ ಅವ್ರಿಗೆ ಆಗಿರ್ಬೋದು ಅಂತ ನನಗನ್ಸುತ್ತೆ. ಇವ್ರು ಈ ರೀತಿ ಮಾತಾಡಿದ್ರೆ ಆ ಪಕ್ಷಕ್ಕೆ ಮತ್ತು ಆ ಸರ್ಕಾರ ಇಲ್ಲೊಂದು ಡ್ಯಾಮೇಜ್ ಹಾಂ, ಆಗತ್ತೆ. ಅದು ಒಂದೊಂದು ಸಾರಿ ದೇವರ ಹಾಗೆ ಮಾಡಿಸ್ತಾನೋ ಏನೋ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ, ಹಾಗೆ ಆಗಿರ್ಬೋದು ಆ ಪುಣ್ಯಾತ್ಮರಿಗೆ ಅಂತ ಅನಿಸುತ್ತೆ. ಅವ್ರ ತಂದೆಯವರಾದರೂ ಹೇಳಬೇಕಾಗಿತ್ತು ಹೀಗೆ ಮಾಡಬಾರ್ದು. ಅವರು ಬುದ್ಧಿವಂತರದಾರ, ಹಳಬರದಾರ, ಅವನಿಗೆ ಬುದ್ಧಿ ಹೇಳಬೇಕಾಗಿತ್ತು ಅವ್ರ ತಂದೆಯವರು. ಅವರು ಹೇಳ್ತಾ ಇಲ್ಲ ಯಾಕೋ ಏನೋ, ಅಥವಾ ತಂದೆಯವ್ರಿಗಿಂತಲೂ ಸ್ವಲ್ಪ 2 ಹೆಜ್ಜೆ ಮುಂದೆ ಹೋಗ್ಯಾರೋ ಏನೋ ಗೊತ್ತಿಲ್ಲ. ಹಾಗಾಗ್ತಿರ್ಬೋದು ಅಂತ ಅನಿಸ್ತೈತಿ. ಸರ್, ಈಗ ಎಲ್ಲೆಲ್ಲಿ RSS ಈ ತರ ಸಭೆಯನ್ನ ಮಾಡುತ್ತೆ, ಅವಾಗ ಒಂದೊಂದು ಇನ್ಸಿಡೆನ್ಸ್ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಅಧ್ಯಕ್ಷರು ಆರೋಪ. ಅದೇ ಅವ್ರ ಕಾಮಣಿ ಆದವ್ರಿಗೆಲ್ಲ ವಿಶ್ವನ ಹಸಿರು ಹಳದಿ ಕಾಣಿಸ್ತೈತೆ ಅಂತಾರಲ್ಲ, ಆ ರೀತಿ ಕಾಣ್ತಿರ್ಬೋದು. ನಾವು ಅದೊಂದು ರಾಷ್ಟ್ರಭಕ್ತಿಯನ್ನು ನಿರ್ಮಾಣ ಮಾಡುವಂಥ ಸಂಘಟನೆ, ಅದನ್ನು ಯಾವ ದೃಷ್ಟಿಯಿಂದ ನೋಡ್ತೀವಿ ಆ ದೃಷ್ಟಿಯಿಂದ ಕಾಣಿಸ್ತೈತೆ. ಯಾರು ಯಾವ ಚಶ್ಮಾ ಹಾಕೊಂಡು ನೋಡ್ತಾರೆ ಅವ್ರಿಗೆ ಹಂಗೆ ಕಾಣಿಸ್ತೈತೆ. ಅದ್ರಾಗ RSS ಇದೊಂದು ದೇಶಭಕ್ತ ಸಂಘಟನೆ, ಆದ್ರೆ ನೋಡುವವ್ರಿಗೆ ಏನೇನೋ ಕಾಣ್ತೈತೆ ಅದ್ರೊಳಗೆ. ಯಾಕಂತಂದ್ರೆ ಕಾಣೋದು ಅವ್ರ ಮನಸ್ಸಿನೊಳಗಿಂದೇ ಹೊರತು ಇರುವಂತಹದ್ದಲ್ಲ. ಒಂದೊಂದು ಸಾರಿ ಹೇಳ್ತಿರ್ತಾರ, ಈ ನೊಣಗಳು 2 ನೊಣಗಳಿರ್ತಾವ. ಒಂದು ಈ ಹೊಲಸಿನ ಮೇಲೆ ಕೂಡುವಂಥ ನೊಣಗಳು, ಮತ್ತೊಂದು ಜೇನು ನೊಣಗಳು ಅಂತ. ಜೇನು ನೊಣಗಳು ಯಾವಾಗಲೂ ಹೂವು, ಮಕರಂದ, ಸುಗಂಧ ಇದನ್ನೇ ಹುಡುಕ್ತಾವು. ಇಲ್ಲಿ ಸಿಗದೇ ಇದ್ರೆ ಇನ್ನೊಂದು ಕಿಲೋಮೀಟ್ರ್ ಹೋಗಿ ತೊಗೊಂಡು ಬರ್ತಾವೆ. ಇನ್ನು ಹೊಲಸನ್ನು ಪ್ರೀತಿಸುವಂಥ ನೊಣಗಳು ಪಕ್ಕದಲ್ಲೇ ಹೂ ಗಿಡಗಳಿದ್ರೂ ಸಹಿತ ಅವು ಯಾವಾಗಲೂ ಹೇಸಿಗೆ ಮೇಲೆ ಕೂಡುವುದು ಅವ್ರ ಚಟ. ಹಾಗೆ ಇಂಥ ದೃಷ್ಟಿ ಇದ್ದವ್ರಿಗೆ ಯಾವಾಗಲೂ ಹೇಸಿಗೆನ ಕಾಣುತ್ತೆ ಹೊರತು ಹೂವು ಕಾಣೋದಿಲ್ಲ ಅಂತ ನನಗನ್ನಿಸ್ತು.